ಪ್ರಿಯ ವೀಕ್ಷಕ ಬಂಧುಗಳೇ, ಬದುಕು ಎಂದರೇನು? ಬದುಕಿನ ಏರಿಳಿತಗಳೇನು? ಯಾವ ಯಾವ ಕಾಲಘಟ್ಟಗಳಲ್ಲಿ ಬದುಕು ನಮಗೆ ಏನೆಲ್ಲ ಕಲಿಸುತ್ತದೆ? ಹಾಗೆ ಬದುಕು ಮಾನವನ ಬಾಳಿನಲ್ಲಿ ತುಂಬ ಆಳವಾದ ಮೈಲಿಗಲ್ಲು. ಈ ಬದುಕು ಅನ್ನುವ ಬದುಕಿನ ಬುತ್ತಿಯ ಪಾಠ ನಾವು ಈ ಭೂಮಿಯ ಮೇಲೆ ಬದುಕಿರುವ ತನಕ ಬಂದು ಹೋಗುವ ಏಳು ಬೀಳಿನ ಪರಿಪೂರ್ಣವಾದ ದೊಡ್ಡ ರಹದಾರಿ. ಈ ರಹದಾರಿಯಲ್ಲಿ ನಾನಾ ಆಯಾಮಗಳಲ್ಲಿ ಕಾಲವೇ ನಮಗೆ ಬೇಕಾದಷ್ಟು ಪಾಠವನ್ನು ಕಲಿಸುತ್ತದೆ. ಹಾಗೆ ಹೀಗೆ ಅಂತ ಎಷ್ಟೋ ಮಹನೀಯರು ತಮ್ಮಲ್ಲಿ ಈಗಾಗಲೇ ಬದುಕಿನ ಬಗ್ಗೆ ಹೇಳಿ ಕೇಳಿ ಒಪ್ಪಿಸಿರುತ್ತಾರೆ. ಅದಕ್ಕೋಸ್ಕರ ನಾನು ತಿಳಿದ ಮಟ್ಟಿಗೆ ನಾನು ಅನುಭವಿಸಿದ ನನ್ನ ಅನುಭವದ 10 ತುಣುಕುಗಳನ್ನು ನಿಮ್ಮ ಮುಂದೆ ಇಡುತ್ತಿದ್ದೇನೆ. ದಯವಿಟ್ಟು ಕೊನೆ ತನಕ ಕೇಳಿ ನಿಮ್ಮ ಅನುಭವಗಳನ್ನು ನನ್ನ ಜೊತೆ ಹಂಚಿಕೊಳ್ಳಿ. ಪ್ರಿಯ ವೀಕ್ಷಕ ಬಂಧುಗಳೇ, ಬದುಕು ನಮಗೆ ಹುಟ್ಟಿನಿಂದ ಸಾವಿನವರೆಗೂ ನಾನಾ ಆಯಾಮಗಳಲ್ಲಿ ಅರ್ಥಪೂರ್ಣವಾದ ಬದುಕಿನ ಪಾಠವನ್ನು ಕಲಿಸುತ್ತದೆ. ಹೀಗೆ ಹೇಳುವುದಾದರೆ ಬದುಕು ನಮಗೆ 3 ಕಾಲಘಟ್ಟಗಳಲ್ಲಿ ಬರುತ್ತದೆ. ಅದರಲ್ಲಿ ಬಾಲ್ಯ, ಯೌವನ, ಮುಪ್ಪು ಅಂತ. ಬಾಲ್ಯದಲ್ಲಿ ಅಮ್ಮನ ಹಾರೈಕೆಯಲ್ಲಿ ಅಂಬೆಗಾಲಿಡುವಾಗ ಮೊದಲನೆಯ ಪಾಠವಾಗಿ ಬದುಕು ಅಮ್ಮ ಎಂದು ಕಲಿಸುತ್ತದೆ. ನಂತರ ಬೆಳೆಯುತ್ತಾ ಹೋಗುವ ತರುವಾಯ ಆಟ, ಪಾಠ, ಜ್ಞಾನ ಎಂಬ ವಿದ್ಯೆಯನ್ನು ಕಲಿಸುತ್ತದೆ. ಹಾಗೆ ವಿದ್ಯೆ ಮುಗಿದು ಬಾಲ್ಯದ ನಂತರ ಯೌವನಕ್ಕೆ ಕಾಲಿಟ್ಟಾಗ ಉದ್ಯೋಗದ ಚಿಂತೆ ಹತ್ತಿ ಉದ್ಯೋಗದ ದಾರಿ ತೋರಿಸುತ್ತದೆ. ತದನಂತರ ದುಡಿಮೆಯ ದಾರಿ ತೋರಿಸುತ್ತದೆ. ಅದಾದ ಮೇಲೆ ಮದುವೆ, ಮಕ್ಕಳು, ಆಸ್ತಿ ಅನ್ನುವ ವ್ಯಾಮೋಹದ ಜಂಜಾಟದ ಬದುಕಿನ ದೊಡ್ಡ ದಾರಿ ತೋರಿಸುತ್ತದೆ. ಆಮೇಲೆ ಮೋಹದ ಬದುಕಿನ ಜಂಜಾಟದ ನಡುವೆಯೂ ಸಹ ಕಷ್ಟ, ಸುಖ, ದುಃಖ, ನೋವು, ನಲಿವುಗಳನ್ನು ಒಂದರ ಹಿಂದೆ ಮತ್ತೊಂದರಂತೆ ತೋರಿಸುತ್ತದೆ. ಆದರೆ ನಾವು ಇಷ್ಟಪಡೋದು ಕಷ್ಟ, ದುಃಖ, ನೋವುಗಳನ್ನಲ್ಲ. ನಾವು ಇಷ್ಟಪಡೋದು ಸುಖ, ಸಂತೋಷ, ನಲಿವುಗಳನ್ನು ಮಾತ್ರ. ಈ ಸುಖ, ಸಂತೋಷ, ನಲಿವು ಇವುಗಳನ್ನು ಹೇಗಾದರೂ ಮಾಡಿ ಪಡೆಯಲೇಬೇಕಂತ ನಾನಾ ವಿಧವಾದ ಆಸೆ, ಆಕಾಂಕ್ಷೆಗಳನ್ನು ಹುಟ್ಟಾಕಿಕೊಂಡು ಬದುಕು ನಮ್ಮನ್ನು ಆ ದಾರಿಯಲ್ಲಿ ಬಹಳ ದೂರ ಕರಕೊಂಡು ಹೋಗುತ್ತದೆ. ಹಾಗೆ ಕಾಲ ಕಳೀತಾ ಮುಪ್ಪಿನ ದಿನಗಳು ಹತ್ತಿರ ಬರಲಾರಂಭಿಸುತ್ತವೆ. ಆ ಮುಪ್ಪಿನ ದಿನಗಳನ್ನು ಬದುಕು ನಮಗೆ ಯಾವ ರೀತಿ ಪಾಠ ಕಲಿಸುತ್ತದೆ ಅಂದರೆ, ಅಷ್ಟೊತ್ತಿಗಾಗಲೇ ಮೈಯಲ್ಲಿ ಶಕ್ತಿಯೂ ಕೂಡ ಸ್ವಲ್ಪ ಕಮ್ಮಿಯಾಗುತ್ತಾ ಇರುತ್ತದೆ. ಆಗ ಮನುಷ್ಯ ತನ್ನ ಬದುಕಿನ ಹಿಂದಿನ ಬಾಲ್ಯ, ಯೌವನವನ್ನು ಮೆಲುಕು ಹಾಕುತ್ತಾ ಸಿಹಿ, ಕಹಿ, ನೋವುಗಳನ್ನೆಲ್ಲ ಎಳೆಯಾಗಿ ನೆನಪಿಸಿಕೊಳ್ಳುತ್ತಾ ಒಳ್ಳೆಯ ಊಟ, ಬಟ್ಟೆ, ನೆಮ್ಮದಿ, ಶಾಂತಿಯ ಬದುಕು ಬೇಕೆನ್ನುವ ಮಟ್ಟಿಗೆ ಕುಗ್ಗಿ ಇನ್ನೇನು ನಾನು ಈ ಭೂಮಿಯ ಮೇಲೆ ಹುಟ್ಟಿ ನಾನು ಮಾಡಬೇಕಾದದ್ದು ತಕ್ಕ ಮಟ್ಟಿಗೆ ಎಲ್ಲವನ್ನೂ ಮಾಡಿ ಮುಗಿಸಿದ್ದೇನೆ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಇನ್ನು ಮಿಕ್ಕಿದ್ದು ಆ ದೇವರಿಗೆ ಬಿಟ್ಟಿದ್ದು ಅಂತ ದೇವರ ಮೊರೆ ಇಡುತ್ತಾನೆ. ಆ ದೇವರು ಧ್ಯಾನ ಮಾಡುತ್ತಾ ನನ್ನ ಮುಂದಿನ ದಾರಿಯ ಸರಿ ಮಾಡೋ ದೇವರೇ ಅನ್ನುತ್ತಾ ಬದುಕಿನ ದಿನಗಳು ಎಣಿಸುತ್ತಾ ಕಾಲ ತಳ್ಳುತ್ತಿರುತ್ತಾನೆ. ಇದು ಪ್ರತಿ ಒಳ್ಳೆ ಮಾನವನ ಮೂಲ ತತ್ವ ಅನ್ನೋದರಲ್ಲಿ 2 ಮಾತಿಲ್ಲ. ಇದೇ ಮನುಷ್ಯನ ಮೂಲಭೂತವಾದ ಅತ್ಯಮೂಲ್ಯವಾದ ಈ ದೊಡ್ಡ ಸಂಪತ್ತೇ ನಿಜವಾದ ಬದುಕು. ಅದಕ್ಕೋಸ್ಕರ ಈ 2ನ್ನು ಯೋಚನೆ ಮಾಡೋ ಶಕ್ತಿನ ಆ ಭಗವಂತ ನಮಗೆ ಕೊಟ್ಟಿದ್ದಾನೆ. ಆ ಒಳ್ಳೆಯದು ಕೆಟ್ಟದ್ದು ಆರಿಸಿಕೊಳ್ಳುವ ಇಚ್ಛಾಶಕ್ತಿಯನ್ನೂ ಸಹ ನಮಗೆ ಕೊಟ್ಟಿರುತ್ತಾನೆ. ಅದಕ್ಕೋಸ್ಕರ ನಾವು ಮನುಷ್ಯರು ಎಲ್ಲ ತಿಳಿದವರು, ಎಲ್ಲ ಬಲ್ಲವರು. ಆ ಒಳ್ಳೆಯದು ಕೆಟ್ಟದ್ದು ಯಾವುದು ಆರಿಸಿಕೊಳ್ಳಬೇಕೆಂದು ಯೋಚಿಸಿ ಆದಷ್ಟು ಒಳ್ಳೆಯದನ್ನೇ ಆರಿಸಿಕೊಂಡು ಈ ಬದುಕನ್ನು ಬಲು ಹಗುರವಾಗಿ ತೆಗೆದುಕೊಳ್ಳದೆ ಒಂದು ಸುಂದರ ನಗೆಯನ್ನಾಗಿ ಈ ಬದುಕನ್ನು ನಗುತ್ತಾ ತೆಗೆದುಕೊಂಡು ಹೋದರೆ ಇದಕ್ಕಿಂತ ದೊಡ್ಡ ಬದುಕಿನ ಪಾಠ ಬೇರೊಂದಿಲ್ಲ ಎಂಬುದು ನನ್ನ ಸಮರ್ಥನೆ. ಇಲ್ಲಿಗೆ ನಿಜವಾದ ಬದುಕಿನ ಸಾರಾಂಶವನ್ನು ಮುಗಿಸುತ್ತಿದ್ದೇನೆ. ಸಹಕರಿಸಿ.
ನನ್ನ ಹೆಸರು ಕುರಿ ಮರಿಯಪ್ಪ ಕುಪ್ಪೂರು, ತುಮಕೂರು ತಾಲ್ಲೂಕು, ತುಮಕೂರು ಜಿಲ್ಲೆ. ದಯವಿಟ್ಟು ಈ ಬದುಕಿನ ಸಾರಾಂಶವನ್ನು ಕಡೆವರೆಗೂ ಕೇಳಿ ಹರಸಿ ಆಶೀರ್ವದಿಸಿ. ಜೈ ಕನ್ನಡ.